ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿ ಇಂದ ಮಾತಾಡೋದು. 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ, ದ್ವಿತೀಯ ವರ್ಷ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೆ. ಮೊದಲನೆಯ ಒಂದು ಭಾಗದಲ್ಲಿ ಮೂಲಾಕ್ಷರಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಕನ್ನಡದಲ್ಲಿ ಎಷ್ಟು ಮೂಲಾಕ್ಷರಗಳಿದಾವೆ ಮತ್ತು ಇಂಗ್ಲೀಷ್ನಲ್ಲಿ ಎಷ್ಟು ಮೂಲಾಕ್ಷರಗಳಿದಾವೆ. ಕನ್ನಡದಲ್ಲಿ 50 ಮೂಲಾಕ್ಷರಗಳಲ್ಲಿ ಸ್ವರಗಳು ಎಷ್ಟದಾವೆ ಮತ್ತು ವ್ಯಂಜನಗಳು ಎಷ್ಟದಾವೆ. ಅದೇ ರೀತಿ ಇಂಗ್ಲೀಷ್ನಲ್ಲಿ 26 ಅಕ್ಷರಗಳಲ್ಲಿ ಸ್ವರಗಳು ಎಷ್ಟದಾವೆ ಮತ್ತು ವ್ಯಂಜನಗಳು ಎಷ್ಟದಾವೆ. ಆಮೇಲೆ ಬರೆಯಬೇಕಾದಂಥ ವಿಧಾನಗಳು ಮತ್ತು ಓದಬೇಕಾದಂಥ ವಿಧಾನಗಳು ಇಂಗ್ಲೀಷ್ನಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಶಬ್ದಗಳನ್ನು, ವಾರಗಳ ಹೆಸರುಗಳನ್ನು ಮತ್ತು ಊರುಗಳ ಹೆಸರುಗಳನ್ನು ಮತ್ತು ವ್ಯಕ್ತಿಗಳ ಹೆಸರುಗಳನ್ನು ಬರೆಯುವಾಗ ಶಬ್ದದ ಮೊದಲನೇ ಅಕ್ಷರವನ್ನು ನಾವು ಕ್ಯಾಪಿಟಲ್ ಲೆಟರ್ ಬರಿಬೇಕನ್ನುವಂಥ ಒಂದು ಮಾಹಿತಿಯನ್ನು ನಾವು ಮೊದಲನೇ ವಿಡಿಯೋದಲ್ಲಿ ಪಡ್ಕೊಂಡಿದ್ದೀವಿ. ಈಗ ಎರಡನೇ ವಿಡಿಯೋದಲ್ಲಿ ಈಗ ವರ್ಣಗಳು ಮತ್ತು ಪದಗಳು ಮತ್ತು ವಾಕ್ಯಗಳ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ವರ್ಣಗಳು ಅಂದರೆ ಲೆಟರ್ಸ್. ಕನ್ನಡದಲ್ಲಿ ಅಕ್ಷರಗಳು ಅಂತಾರೆ, ವರ್ಣಗಳು ಅಂತಾರೆ. ಇಂಗ್ಲೀಷ್ನಲ್ಲಿ ಅವಕ್ಕೆ ನಾವು ಏನಂತೀವಿ, ಲೆಟರ್ಸ್ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ಕ, ಚ, ಮ, ಪ, ಬ ಇವು ಅಕ್ಷರಗಳು, ವರ್ಣಗಳು ಕನ್ನಡದಲ್ಲಿ ಅಂತ ಕರಿತೀವಿ. ಅದೇ ರೀತಿ ಇಂಗ್ಲೀಷ್ನಲ್ಲಿ ನಾವು ಏನು ಕರಿತೀವಿ, ಕೆ, ಎಲ್, ಎನ್, ಎಮ್, ಪಿ, ಒ ಇವು ಲೆಟರ್ಸ್ ಅಂಥೇಳಿ ನಾವು ಕರಿತೀವಿ. ಈ ಲೆಟರ್ಸ್ ಮತ್ತು ಅಕ್ಷರಗಳು, ಈ ಲೆಟರ್ಸ್ ಮತ್ತು ಅಕ್ಷರಗಳಿಂದ ಏನಾಗ್ತವೆ, ಮುಂದೆ ಪದಗಳಾಗ್ತವೆ. ಪದಗಳು, ವರ್ಡ್ಸ್ ಅಂತ ಕರಿತೀವಿ ನಾವು. ಅಂದರೆ ಈಗ ಪದಗಳು ಅಂದರೆ ಏನಪ್ಪ, ಪದಗಳು ಅಂದರೆ ಅಕ್ಷರಗಳ ಒಂದು ಗುಂಪು. ಅಕ್ಷರಗಳ ಗುಂಪು. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಶಬ್ದ ಅದ, ಅ, ನು, ವ ಅಂತದ. ಇದು ಅಕ್ಷರಗಳ ಒಂದು ಗುಂಪದ. ಈ ಅಕ್ಷರಗಳ ಗುಂಪಿಗೆ ನಾವು ಇದಕ್ಕೆ ಪದ ಅನ್ನಬಹುದಾ, ಅ, ನು, ವ ಅಂತೇಳಿ. ಇದಕ್ಕೆ ಪದ ಅನ್ನಲಿಕ್ಕೆ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ? ಇವು ಒಂದು ಪರಿಪೂರ್ಣವಾದಂಥ ಅರ್ಥವನ್ನು ಕೊಡುವಂಥ ಕ್ರಮದಲ್ಲಿ ಜೋಡಣೆ ಆಗಿಲ್ಲ. ಅಕ್ಷರಗಳ ಗುಂಪು ಕರೆ, ಆದರೆ ಇವು ಪರಿಪೂರ್ಣವಾದ ಒಂದು ಅರ್ಥವನ್ನು ಕೊಡೋದಿಲ್ಲ. ಅದಕ್ಕಾಗಿ ನಾವು ಇದಕ್ಕೆ ಶಬ್ದ ಅನ್ನಲಿಕ್ಕೆ ಬರೋಂಗಿಲ್ಲ. ಈಗ ಅದನ್ನೇ ನಾವು ಅವನು ಅಂತ ಬರೆದಿದ್ರೆ ಇದೊಂದು ಪರಿಪೂರ್ಣವಾದಂಥ ಒಂದು ಅರ್ಥವನ್ನು ಕೊಡ್ತದೆ. ಹೌದಾ? ಅಂದರೆ ಶಬ್ದ ಆಗಬೇಕು, ಪದ ಆಗಬೇಕು ಅಂದರೆ ಆ ಅಕ್ಷರಗಳು ಯಾವ ರೀತಿ ಜೋಡಣೆ ಆಗಿರಬೇಕಂದ್ರೆ ಅವು ಒಂದು ಪರಿಪೂರ್ಣವಾದ ಒಂದು ಅರ್ಥ ಕೊಡುವಂಥ ಕ್ರಮದಲ್ಲಿ ಜೋಡಣೆ ಆಗಿದ್ದರೆ ಮಾತ್ರ ನಾವು ಅದಕ್ಕೆ ಏನಂತೀವಿ, ಪದ ಅಥವಾ ವರ್ಡ್ಸ್, ಶಬ್ದ ಅಂತ ಕರಿತೀವಿ ಕನ್ನಡದಲ್ಲಿ, ಪದಗಳು ಅಥವಾ ಶಬ್ದಗಳು. ಅದೇ ರೀತಿ ಇಂಗ್ಲೀಷ್ನಲ್ಲಿ ಈಗ ಫಾರ್ ಎಕ್ಸಾಂಪಲ್ LLAT ಅಂತ ಬರೋದು. ಇದಕ್ಕೇನಾದರೂ ಮೀನಿಂಗ್ ಐತೇನು ರೀ? LLAT ಇದು ಏನಾದರೂ ಒಂದು ಮೀನಿಂಗ್ ಕೊಡೋದಿಲ್ಲ. ಇವು ಅಕ್ಷರಗಳ ಲೆಟರ್ಸದ್ದು ಒಂದು ಗ್ರೂಪ್ ಅದ. ಹೌದಾ? ಇಟ್ ಇಸ್ ಎ ಗ್ರೂಪ್ ಆಫ್ ಲೆಟರ್ಸ್ ಬಟ್ ನಾಟ್ ಗಿವಿಂಗ್ ಪ್ರಾಪರ್ ಮೀನಿಂಗ್. ಇದು ಮೀನಿಂಗ್ ಕೊಡ್ತಾ ಇಲ್ಲ. ಇದನ್ನೇ ನಾವು TALL ಟಾಲ್ ಅಂತ ಬರ್ದೀವಿ ಅಂದರೆ ಎತ್ತರ ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತದೆ. ಅಂದರೆ ವರ್ಡ್ ಈಸ್ ಎ ಗ್ರೂಪ್ ಆಫ್ ಲೆಟರ್ಸ್ giving a proper full meaning is called as a word. Word is a group of letters arranged in a proper manner to give a full meaning is called as a word. ಅಕ್ಷರಗಳ ಜೋಡಣೆ. ಶಬ್ದ ಅಂದರೆ, ಪದ ಅಂದರೆ ಅಕ್ಷರಗಳು ಕ್ರಮಬದ್ಧವಾಗಿ ಒಂದು ಅರ್ಥಪೂರ್ಣವಾದ ಅರ್ಥವನ್ನು ಕೊಡುವ ಹಾಗೆ ಜೋಡಣೆಯಾಗಿದ್ದರೆ ಮಾತ್ರ ಅದಕ್ಕೆ ನಾವು ಏನಂತೀವಿ, ಶಬ್ದ ಅಥವಾ ಪದ ಅಂತೀವಿ. ಅದೇ ರೀತಿ ಒಂದು ಇಂಗ್ಲೀಷ್ನಲ್ಲಿ ವರ್ಡ್ ಮೀನ್ಸ್ ಇಟ್ ಈಸ್ ಎ ಗ್ರೂಪ್ ಆಫ್ ಲೆಟರ್ಸ್ ಅರೇಂಜ್ಡ್ ಇನ್ ಎ ಪ್ರಾಪರ್ ಮ್ಯಾನರ್ ಆ್ಯಂಡ್ ವಿಚ್ ಗಿವ್ಸ್ ದ ಫುಲ್ ಮೀನಿಂಗ್ ಈಸ್ ಕಾಲ್ಡ್ ಆಸ್ ಎ ವರ್ಡ್. ಯಾವ ಒಂದು ಅಕ್ಷರಗಳ ಜೋಡಣೆ ಪ್ರಾಪರಾಗಿ ಕ್ರಮಬದ್ಧವಾಗಿರ್ತದೆ ಮತ್ತು ಅರ್ಥಪೂರ್ಣವಾದ ಒಂದು ಅರ್ಥವನ್ನು ಕೊಡ್ತದೆ ಆ ಶಬ್ದ, ಅದಕ್ಕೆ ನಾವು ಏನಂತೀವಿ,
ಪದ ಅಥವಾ ವರ್ಡ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ ನಾವು. ಈಗ ಸೆಂಟೆನ್ಸಸ್, ವಾಕ್ಯಗಳು ಅಂದರೆ ಶಬ್ದಗಳ ಜೋಡಣೆ, ಶಬ್ದಗಳ ಒಂದು ಗ್ರೂಪ್, ಶಬ್ದಗಳ ಒಂದು ಗುಂಪಿಗೆ ನಾವು ಏನಂತೀವಿ, ವಾಕ್ಯ ಅಂತ ಕರಿತೀವಿ. ಆದರೆ ಆ ಶಬ್ದಗಳು ಯಾವ ರೀತಿ ಜೋಡಣೆ ಆಗಿರಬೇಕಂದ್ರೆ ಆ ಶಬ್ದಗಳು ಕ್ರಮಬದ್ಧವಾಗಿ ಜೋಡಣೆ ಆಗಿರಬೇಕು ಮತ್ತು ಪರಿಪೂರ್ಣವಾದ ಒಂದು ಅರ್ಥವನ್ನು ಕೊಡುವಂಗೆ ಜೋಡಣೆ ಆಗಿದ್ದರೆ ಮಾತ್ರ ನಾವು ಅದಕ್ಕೆ ವಾಕ್ಯ ಅಂತ ಕರೀಲಿಕ್ಕೆ ಸಾಧ್ಯದ. ಈಗ ಇಲ್ಲೊಂದು ಫಾರ್ ಎಕ್ಸಾಂಪಲ್ ಕೊಟ್ಟಾರ, ರಾಮ ಒಳ್ಳೆಯ ಆಗಿದ್ದಾನೆ ಹುಡುಗ. ರಾಮ ಒಂದು ಶಬ್ದ ಅದ, ಒಳ್ಳೆಯ ಒಂದು ಶಬ್ದ ಅದ, ಆಗಿದ್ದಾನೆ ಒಂದು ಶಬ್ದ ಇದೆ, ಹುಡುಗ ಒಂದು ಶಬ್ದ ಅದ. ಈ 4 ಶಬ್ದಗಳ ಒಂದು ಜೋಡಣೆ ಆಗಿದೆ. ಇದಕ್ಕೆ ನಾವು ವಾಕ್ಯ ಅನ್ಬೇಕು. ಆದರೆ ಈ ವಾಕ್ಯ ಅನ್ನಲಿಕ್ಕೆ ನಾವು ಆಗೋದಿಲ್ಲ, ಯಾಕಂದರೆ ಇದು ಪರಿಪೂರ್ಣವಾದಂಥ ಒಂದು ಅರ್ಥವನ್ನು ಕೊಡೋದಿಲ್ಲ. ಈಗ ಅದನ್ನೇ ನಾವು ರಾಮ ಒಳ್ಳೆಯ ಹುಡುಗ ಆಗಿದ್ದಾನೆ ಅಂತ ಬರ್ದಾಗ ನೋಡ್ರಿ, ಓದ್ರಿ ಇದನ್ನು ಕರೆಕ್ಟ್. ರಾಮ ಒಳ್ಳೆಯ ಹುಡುಗ ಆಗಿದ್ದಾನೆ, ರಾಮ ಒಬ್ಬ ಒಳ್ಳೆಯ ಹುಡುಗ ಆಗಿದ್ದಾನೆ ಅಂಥೇಳಿ ಒಂದು ಪರಿಪೂರ್ಣವಾದ ಒಂದು ಅರ್ಥವನ್ನು ಕೊಡ್ತದೆ. ಅಂದರೆ ಒಂದು ವಾಕ್ಯ ಅನ್ನಿಸ್ಕೊಳ್ಬೇಕಂದ್ರೆ ಅದು ಶಬ್ದಗಳ ಜೋಡಣೆ ಕ್ರಮಬದ್ಧವಾಗಿ ಒಂದು ಅರ್ಥಪೂರ್ಣವಾದ ಒಂದು ಅರ್ಥವನ್ನು ಕೊಡುವ ಹಾಗೆ ಜೋಡಣೆ ಆಗಿದ್ದರೆ ಮಾತ್ರ ನಾವು ಅದಕ್ಕೆ ಏನಂತೀವಿ, ವಾಕ್ಯ ಅಂತ ಕರಿಬೇಕು. ಈಗ ಅದನ್ನೇ ಇಂಗ್ಲೀಷ್ನಲ್ಲಿ ನೋಡ್ರಿ, ರಾಮ ಬಾಯ್ ಅ ಗುಡ್ ಈಸ್, ರಾಮ ಬಾಯ್ ಅ ಗುಡ್ ಈಸ್. ಇದು ಒಂದು ವರ್ಡ್ಸದ್ದು ಒಂದು ಗ್ರೂಪ್ ಅದ, ಹೌದಾ, ಒಂದು ವರ್ಡ್ಸದ್ದು ಗ್ರೂಪ್ ಅದ. ಬಟ್ ಇದೇನಾಗ್ತದೆ, ಒಂದು ಪ್ರಾಪರ್ ಒಂದು ಕ್ರಮಬದ್ಧವಾಗಿ ಜೋಡಣೆ ಆಗಿಲ್ಲ, ಆಮೇಲೆ ಒಂದು ಪ್ರಾಪರ್ ಮೀನಿಂಗ್ ಕೊಡೋದಿಲ್ಲ. ಅದಕ್ಕಾಗಿ ನಾವು ಇದನ್ನು ವಾಕ್ಯ ಅನ್ನಲಿಕ್ಕೆ ಆಗೋದಿಲ್ಲ. ಈಗ ಅ ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಗಿವಿಂಗ್ ಅ ಫುಲ್ ಮೀನಿಂಗ್, ಒಂದು ಪರಿಪೂರ್ಣವಾದ ಅರ್ಥವನ್ನು ಕೊಡುವ ಹಾಗೆ ಕ್ರಮಬದ್ಧವಾಗಿ ಆ ಶಬ್ದಗಳ ಜೋಡಣೆ ಆಗಿತ್ತಂದರೆ ಮಾತ್ರ ಅದಕ್ಕೆ ನಾವು ವಾಕ್ಯ ಅಂತ ಕರಿಬೋದು. ಅದನ್ನೇ ಹೀಗೆ ರಾಮ ಈಸ್ ಅ ಗುಡ್ ಬಾಯ್, ರಾಮ ಈಸ್ ಎ ಗುಡ್ ಬಾಯ್ ಅಂತ ಹೇಳಿ ಬರ್ದೀವಂದರೆ ಇದು ಒಂದು ಪರಿಪೂರ್ಣವಾದ ಅರ್ಥವನ್ನು ಕೊಡ್ತದೆ. ಅಂದರೆ ಎಲ್ಲ ಶಬ್ದಗಳು ವರ್ಡ್ಸ್ ಕ್ರಮಬದ್ಧವಾಗಿ ಜೋಡಣೆ ಆದಂಥ ಒಂದು ಸೆಂಟೆನ್ಸ್, ಒಂದು ಪರಿಪೂರ್ಣವಾದ ಅರ್ಥವನ್ನು ಕೊಡುವಂಥ ಸೆಂಟೆನ್ಸ್. ಅದಕ್ಕಾಗಿ ನಾವು ಇದಕ್ಕೆ ಸೆಂಟೆನ್ಸ್ ಅಂತ ಕರಿಬೋದು, ಹೌದಾ. ಈ ರೀತಿ ವರ್ಣಗಳು, ಪದಗಳು ಮತ್ತು ವಾಕ್ಯಗಳು. ಸೆಂಟೆನ್ಸ್ ಅಂದರೆ ಯಾವಾಗಲೂ ಇಟ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಗಿವಿಂಗ್ ಅ ಪ್ರಾಪರ್ ಮೀನಿಂಗ್ ಅರೇಂಜ್ಡ್ ಇನ್ ಎ ಪ್ರಾಪರ್ ಮ್ಯಾನರ್ದೊಳಗೆ ಅರೇಂಜ್ ಆಗಿರಬೇಕು ಮತ್ತು ಪರಿಪೂರ್ಣವಾದ ಒಂದು ಅರ್ಥವನ್ನು ಕೊಡಬೇಕು. ಅಂದಾಗ ಮಾತ್ರ ನಾವು ಅದಕ್ಕೆ ವಾಕ್ಯ ಅಂತ ಕರಿತೀವಿ. ಅದೇ ರೀತಿ ಅಕ್ಷರಗಳ ಜೋಡಣೆಯನ್ನು ಶಬ್ದ ಅಂತೀವಿ. ಅದರ ಅಕ್ಷರಗಳ ಜೋಡಣೆ ಆಗಿರಬೇಕು, ಯಾವ ರೀತಿ ಇರಬೇಕಂದ್ರೆ ಕ್ರಮಬದ್ಧವಾಗಿ ಜೋಡಣೆ ಆಗಿರಬೇಕು ಮತ್ತು ಪರಿಪೂರ್ಣವಾದ ಒಂದು ಅರ್ಥವನ್ನು ಕೊಡಬೇಕು. ಅಂದಾಗ ಮಾತ್ರ ನಾವು ಅದಕ್ಕೆ ಶಬ್ದ ಅಂತ ಕರೀಲಿಕ್ಕೆ ಸಾಧ್ಯದ. ಇದು ವರ್ಣಗಳು, ಪದಗಳು, ವಾಕ್ಯಗಳು, ಲೆಟರ್ಸ್, ವರ್ಡ್ಸ್, ಸೆಂಟೆನ್ಸಸ್. ಈ ಒಂದು ವಿಷಯ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೂ ನೀವು ಇಚ್ಛಾ ಪಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತದೆ. ನೀವು ಇಚ್ಛಾ ಪಡ್ತಾ ಇದ್ದರೆ ಮಾತ್ರ ಮುಂದಿನ ನಾನು ಗ್ರಾಮರ್ ಮತ್ತು ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್ ಮುಂದೆ ಕಲಿಸ್ತಾ ಹೋಗ್ತಾ ಇದ್ದೀನಿ. ಇದರೊಳಗೆ ಅದನ್ನು ನಾನು ಮುಂದುವರಿಸ್ತೇನೆ ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದಗಳು.